ನೋಡಿ, ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಡೋದಕ್ಕೆ ಸಿದ್ಧರಾಗ್ತಿದ್ದಾರೆ. ಎಲ್ಲದಕ್ಕೂ ಕೂಡ ಇತ್ಯರ್ಥ ಆಗುತ್ತಾ ದೆಹಲಿಯಲ್ಲಿ ಈ ಕ್ಷಣಕ್ಕೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮಂಗಳವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಆಗ ಸಿಎಂ ಕುರ್ಚಿ ಭವಿಷ್ಯ ಇತ್ಯರ್ಥ ಆಗುತ್ತಾ? ಮಂಗಳವಾರ ದೆಹಲಿ ಪ್ರವಾಸಕ್ಕೆ ಸಿದ್ಧಗೊಳ್ತಿದ್ದಾರೆ. ವರಿಷ್ಠರು ಚರ್ಚೆಗೆ ನನ್ನನ್ನ ಮತ್ತು ಸಿದ್ದರಾಮಯ್ಯ ಅವರನ್ನ ಕರೀತಾರೆ. ದೆಹಲಿ ನಾಯಕರು ಸೂಕ್ತ ಸಮಯದಲ್ಲಿ ಕರೀತಾರೆ. ಆಗ ನಾನು ಸಿದ್ದರಾಮಯ್ಯ ಹೋಗಿ ಮಾತನಾಡ್ತೀವಿ. ಮಂಗಳವಾರವೇ ಸಿಎಂಗೂ ದೆಹಲಿಗೆ ಬುಲಾವ್ ಸಿಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರೇನೋ ದೆಹಲಿಗೆ ಹೋಗ್ತಿದ್ದಾರೆ ಮಂಗಳವಾರ, ಆದ್ರೆ ಅವತ್ತೇ ಸಿದ್ದರಾಮಯ್ಯ ಅವರಿಗೂ ಕೂಡ ಬುಲಾವ್ ಬರುತ್ತಾ? ಕಾದ್ ನೋಡ್ಬೇಕು. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್? ಈ ಸದ್ಯಕ್ಕೆ ಸಿಎಂ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಅಲ್ಗಾಡ್ಸೋರ್ ನೀವು ಮಾಡ್ತೀರಾ? ನಾನೇನು ಯಾರು ಅಲ್ಗಾಡ್ಸಕ್ಕಾಗಲ್ಲ. ಅಲ್ಲ, ಯಾರೆಲ್ಲ ಅಲ್ಗಾಡಿಸ್ತಾರೆ? ಕೇಳ್ರಿ ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲ್ಗಾಡ್ಸಲ್ಲ. ನನಗೆ ಯಾರು ಅಲ್ಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲ್ಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ನಿಮ್ಮನ್ನ ಅಲ್ಗಾಡ್ಸೋರ್ ನೀವು ಮಾಡ್ತೀರಾ? ನಾನೇನು ಯಾರು ಅಲ್ಗಾಡ್ಸಕ್ಕಾಗಲ್ಲ. ಅಲ್ಲ, ಯಾರೆಲ್ಲ ಅಲ್ಗಾಡಿಸ್ತಾರೆ? ಕೇಳ್ರಿ ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲ್ಗಾಡ್ಸಲ್ಲ. ನನಗೆ ಯಾರು ಅಲ್ಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲ್ಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ನೋಡಿ, ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಡೋದಕ್ಕೆ ಸಿದ್ಧರಾಗ್ತಿದ್ದಾರೆ. ಎಲ್ಲದಕ್ಕೂ ಕೂಡ ಇತ್ಯರ್ಥ ಆಗುತ್ತಾ ದೆಹಲಿಯಲ್ಲಿ ಈ ಕ್ಷಣಕ್ಕೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮಂಗಳವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಆಗ ಸಿಎಂ ಕುರ್ಚಿ ಭವಿಷ್ಯ ಇತ್ಯರ್ಥ ಆಗುತ್ತಾ? ಮಂಗಳವಾರ ದೆಹಲಿ ಪ್ರವಾಸಕ್ಕೆ ಸಿದ್ಧಗೊಳ್ತಿದ್ದಾರೆ. ವರಿಷ್ಠರು ಚರ್ಚೆಗೆ ನನ್ನನ್ನ ಮತ್ತು ಸಿದ್ದರಾಮಯ್ಯ ಅವರನ್ನ ಕರೀತಾರೆ. ದೆಹಲಿ ನಾಯಕರು ಸೂಕ್ತ ಸಮಯದಲ್ಲಿ ಕರೀತಾರೆ. ಆಗ ನಾನು ಸಿದ್ದರಾಮಯ್ಯ ಹೋಗಿ ಮಾತನಾಡ್ತೀವಿ. ಮಂಗಳವಾರವೇ ಸಿಎಂಗೂ ದೆಹಲಿಗೆ ಬುಲಾವ್ ಸಿಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರೇನೋ ದೆಹಲಿಗೆ ಹೋಗ್ತಿದ್ದಾರೆ ಮಂಗಳವಾರ, ಆದ್ರೆ ಅವತ್ತೇ ಸಿದ್ದರಾಮಯ್ಯ ಅವರಿಗೂ ಕೂಡ ಬುಲಾವ್ ಬರುತ್ತಾ? ಕಾದ್ ನೋಡ್ಬೇಕು. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್? ಈ ಸದ್ಯಕ್ಕೆ ಸಿಎಂ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಅಲ್ಗಾಡ್ಸೋರ್ ನೀವು ಮಾಡ್ತೀರಾ? ನಾನೇನು ಯಾರು ಅಲ್ಗಾಡ್ಸಕ್ಕಾಗಲ್ಲ. ಅಲ್ಲ, ಯಾರೆಲ್ಲ ಅಲ್ಗಾಡಿಸ್ತಾರೆ? ಕೇಳ್ರಿ ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲ್ಗಾಡ್ಸಲ್ಲ. ನನಗೆ ಯಾರು ಅಲ್ಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲ್ಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ನಿಮ್ಮನ್ನ ಅಲ್ಗಾಡ್ಸೋರ್ ನೀವು ಮಾಡ್ತೀರಾ? ನಾನೇನು ಯಾರು ಅಲ್ಗಾಡ್ಸಕ್ಕಾಗಲ್ಲ. ಅಲ್ಲ, ಯಾರೆಲ್ಲ ಅಲ್ಗಾಡಿಸ್ತಾರೆ? ಕೇಳ್ರಿ ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲ್ಗಾಡ್ಸಲ್ಲ. ನನಗೆ ಯಾರು ಅಲ್ಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲ್ಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ನೋಡಿ, ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಡೋದಕ್ಕೆ ಸಿದ್ಧರಾಗ್ತಿದ್ದಾರೆ. ಎಲ್ಲದಕ್ಕೂ ಕೂಡ ಇತ್ಯರ್ಥ ಆಗುತ್ತಾ ದೆಹಲಿಯಲ್ಲಿ ಈ ಕ್ಷಣಕ್ಕೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮಂಗಳವಾರ
ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಆಗ ಸಿಎಂ ಕುರ್ಚಿ ಭವಿಷ್ಯ ಇತ್ಯರ್ಥ ಆಗುತ್ತಾ? ಮಂಗಳವಾರ ದೆಹಲಿ ಪ್ರವಾಸಕ್ಕೆ ಸಿದ್ಧಗೊಳ್ತಿದ್ದಾರೆ. ವರಿಷ್ಠರು ಚರ್ಚೆಗೆ ನನ್ನನ್ನ ಮತ್ತು ಸಿದ್ದರಾಮಯ್ಯ ಅವರನ್ನ ಕರೀತಾರೆ. ದೆಹಲಿ ನಾಯಕರು ಸೂಕ್ತ ಸಮಯದಲ್ಲಿ ಕರೀತಾರೆ. ಆಗ ನಾನು ಸಿದ್ದರಾಮಯ್ಯ ಹೋಗಿ ಮಾತನಾಡ್ತೀವಿ. ಮಂಗಳವಾರವೇ ಸಿಎಂಗೂ ದೆಹಲಿಗೆ ಬುಲಾವ್ ಸಿಗುತ್ತಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರೇನೋ ದೆಹಲಿಗೆ ಹೋಗ್ತಿದ್ದಾರೆ ಮಂಗಳವಾರ, ಆದ್ರೆ ಅವತ್ತೇ ಸಿದ್ದರಾಮಯ್ಯ ಅವರಿಗೂ ಕೂಡ ಬುಲಾವ್ ಬರುತ್ತಾ? ಕಾದ್ ನೋಡ್ಬೇಕು. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಸಿಎಂ ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್ ಈ ಸದ್ಯಕ್ಕೆ? ಸಿಎಂ ಈಗ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟಿದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಅಲ್ಗಾಡ್ಸೋರ್ ನೀವು ಮಾಡ್ತೀರಾ? ನಾನು ಯಾರು ಅಲ್ಗಾಡ್ಸಕ್ಕಾಗ ಅಲ್ಲ, ಯಾರೆಲ್ಲ ಅಲ್ಗಾಡಿಸ್ತಾರೆ? ಕೇಳ್ರಿ ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲ್ಗಾಡ್ಸಲ್ಲ. ನನಗೆ ಯಾರು ಅಲ್ಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲ್ಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ನಿಮ್ಮನ್ನ ಅಲ್ಗಾಡ್ಸೋರ್ ನೀವು ಮಾಡ್ತೀರಾ? ನಾನು ಯಾರು ಅಲ್ಗಾಡ್ಸಕ್ಕಾಗ ಅಲ್ಲ, ಯಾರೆಲ್ಲ ಅಲ್ಗಾಡಿಸ್ತಾರೆ? ಕೇಳ್ರಿ ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲ್ಗಾಡ್ಸಲ್ಲ. ನನಗೆ ಯಾರು ಅಲ್ಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲ್ಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ನೋಡಿ, ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಡೋದಕ್ಕೆ ಸಿದ್ದರಾಗ್ತಿದ್ದಾರೆ. ಎಲ್ಲದಕ್ಕೂ ಕೂಡ ಇತ್ಯರ್ಥ ಆಗುತ್ತಾ ದೆಹಲಿಯಲ್ಲಿ ಈ ಕ್ಷಣಕ್ಕೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮಂಗಳವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಆಗ ಸಿಎಂ ಕುರ್ಚಿ ಭವಿಷ್ಯ ಇತ್ಯರ್ಥ ಆಗುತ್ತಾ? ಮಂಗಳವಾರ ದೆಹಲಿ ಪ್ರವಾಸಕ್ಕೆ ಸಿದ್ಧಗೊಳ್ತಿದ್ದಾರೆ. ವರಿಷ್ಠರು ಚರ್ಚೆಗೆ ನನ್ನನ್ನ ಮತ್ತು ಸಿದ್ದರಾಮಯ್ಯ ಅವರನ್ನ ಕರೀತಾರೆ. ದೆಹಲಿ ನಾಯಕರು ಸೂಕ್ತ ಸಮಯದಲ್ಲಿ ಕರೀತಾರೆ. ಆಗ ನಾನು ಸಿದ್ದರಾಮಯ್ಯ ಹೋಗಿ ಮಾತನಾಡ್ತೀವಿ. ಮಂಗಳವಾರವೇ ಸಿಎಂಗೂ ದೆಹಲಿಗೆ ಬುಲಾವ್ ಸಿಗುತ್ತಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರೇನೋ ದೆಹಲಿಗೆ ಹೋಗ್ತಿದ್ದಾರೆ ಮಂಗಳವಾರ, ಆದ್ರೆ ಅವತ್ತೇ ಸಿದ್ದರಾಮಯ್ಯ ಅವರಿಗೂ ಕೂಡ ಬುಲಾವ್ ಬರುತ್ತಾ? ಕಾದ್ ನೋಡ್ಬೇಕು. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಸಿಎಂ ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್ ಈ ಸದ್ಯಕ್ಕೆ? ಸಿಎಂ ಈಗ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟಿದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಅಲ್ಗಾಡ್ಸೋರ್ ನೀವು ಮಾಡ್ತೀರಾ? ನಾನು ಯಾರು ಅಲ್ಗಾಡ್ಸಕ್ಕಾಗ ಅಲ್ಲ, ಯಾರೆಲ್ಲ ಅಲ್ಗಾಡಿಸ್ತಾರೆ? ಕೇಳ್ರಿ ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲ್ಗಾಡ್ಸಲ್ಲ. ನನಗೆ ಯಾರು ಅಲ್ಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲ್ಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ನಿಮ್ಮನ್ನ ಅಲ್ಗಾಡ್ಸೋರ್ ನೀವು ಮಾಡ್ತೀರಾ? ನಾನು ಯಾರು ಅಲ್ಗಾಡ್ಸಕ್ಕಾಗ ಅಲ್ಲ, ಯಾರೆಲ್ಲ ಅಲ್ಗಾಡಿಸ್ತಾರೆ? ಕೇಳ್ರಿ ರವಿಕುಮಾರ್ ಕೂತ್ಕೊಳ್ಳಪ್ಪ ಇಲ್ಲಿ. ಯಾರು ಅಲ್ಗಾಡ್ಸಲ್ಲ. ನನಗೆ ಯಾರು ಅಲ್ಗಾಡ್ಸಕ್ಕಾಗಲ್ಲ. ನಿಮ್ಮಲ್ಲೇ ಅಲ್ಗಾಡಿಸ್ತಾರೆ. ನಾನು ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು.